ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಇವತ್ತು ಕಜ್ಜಾಯ ಮಾಡೋದು ಹೇಗೆ ಅಂತ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಅಕ್ಕಿನ ಇವತ್ತು ನೈಟ್ ನೆನೆ ಹಾಕಿದ್ರೆ ನಾಳೆ ಸಂಜೆಗೆ ಕಜ್ಜಾಯನ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು 2ರಿಂದ 3 ಬಾರಿ ನೀಟಾಗಿ ತೊಳೆದು ಮತ್ತು ನೀರನ್ನ ಹಾಕಿ ನಾಳೆ ಸಂಜೆವರೆಗೂ ನೆನೆಲಿಕ್ಕೆ ಇಡಬೇಕು. ಮಧ್ಯದಲ್ಲಿ 1ರಿಂದ 2 ಸಲ ನೀರನ್ನ ಚೇಂಜ್ ಕೂಡ ಮಾಡಬೇಕಾಗುತ್ತೆ. ಈ ಥರ ಅಕ್ಕಿನ ನೆನೆಸಿ ನಾನು ಎತ್ತಿಟ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ಲ. ಮರುದಿನ ನೋಡ್ತಿದ್ದಿಲ್ಲ, ಒಂದು ಕಾಟನ್ ಬಟ್ಟೆ ಮೇಲೆ ನೀರನ್ನ ಸೋರಿಸ್ಬಿಟ್ಟು ನೀರು ಡ್ರೈ ಆಗೋವರೆಗೂ ಬಟ್ಟೆ ಮೇಲೆ ಆರಾಕಬೇಕಾಗುತ್ತೆ. ನೋಡ್ತಿರ್ಬೋದು ನೀವು. ತುಂಬ ಏನು ಒಂದು ಅರ್ಧ ಗಂಟೆ ಎಲ್ಲ ಆ ಥರ ಎಲ್ಲ ಏನಿಲ್ಲ, ಒಂದು 5 ನಿಮಿಷ ಹರಡಿದ್ರೆ ಸಾಕು, ನೀರೆಲ್ಲ ಡ್ರೈ ಆಗುತ್ತೆ. ನೋಡಿ ಈ ಥರ ನೀರೆಲ್ಲ ಡ್ರೈ ಆದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ನೈಸಾಗಿ ಪೌಡ್ರ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ತೊಗೊಂಡಿರೋದು ಕಡಿಮೆ ಪ್ರಮಾಣದಲ್ಲಾಗಿರೋದ್ರಿಂದ 2 ಸಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಸಾಕು ಆಗುತ್ತೆ. ತುಂಬ ತುಂಬಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಒಂದು ಅರ್ಧ ತುಂಬಿ ಪುಡಿ ಮಾಡ್ಕೊಂಡ್ವಿ ಅಂದರೆ ಅದು ಆಲ್ಮೋಸ್ಟ್ ತುಂಬ ಆಗ್ಬಿಡುತ್ತೆ ಮಿಕ್ಸಿ ಜಾರಲ್ಲಿ. ಅವಾಗ ನುಣ್ಣಗೆ ಪುಡಿ ಆಗುತ್ತೆ. ನಾವು ಅಕ್ಕಿ ಪ್ರಮಾಣ ಜಾಸ್ತಿ ಹಾಕಿದಾಗ ನುಣ್ಣಗೆ ಪುಡಿ ಆಗೋಲ್ಲ. ಹಾಗಾಗಿ ಪುಡಿ ಮಾಡ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಒಂದು ಜರಡಿಗೆ ಹಾಕಿ ಜರಡಿ ಮಾಡಿಕೊಂಡು ಅದನ್ನು ನೋಡ್ತಿದ್ದೀರಲ್ಲ, ಹಿಟ್ಟನ್ನು ಈ ಥರ ನೀಟಾಗಿ ಪ್ರೆಸ್ ಮಾಡಿ ಎತ್ತಿಟ್ಕೊಳ್ಬೇಕು. ಇಲ್ಲ ಅಂತ ಅಂದರೆ ನಾವು ಮಾಡ್ಕೊಂಡಿರ್ತಕ್ಕಂಥ ಅಕ್ಕಿ ಹಿಟ್ಟು ಬಂದು ಒಣಗಿಬಿಡುತ್ತೆ. ಒಣಗಿದ್ರೆ ಏನಾಗುತ್ತೆ ಅಂದರೆ ಕಜ್ಜಾಯ ಗಟ್ಟಿ ಆಗುತ್ತೆ. ಹಾಗಾಗಿ ಈ ಥರ ಅದರಲ್ಲಿ ತೇವಾಂಶ ಇರಬೇಕು. ಹಾಗಾಗಿ ಅದನ್ನು ನೀಟಾಗಿ ಪ್ರೆಸ್ ಮಾಡಿ ಅದ್ರ ಮೇಲೆ ಒಂದು ಬಟ್ಟೆ ಅಥವಾ ಒಂದು ಪಾತ್ರೆನ ಮುಚ್ಚಿ ಎತ್ತಿಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಒಂದು ಪಾತ್ರೆನ ಇಟ್ಕೊಂಡು ನಾವು ಯಾವ ಬೌಲಲ್ಲಿ ಅಕ್ಕಿನ ತೊಗೊಂಡು ಅಳತೆ ಮಾಡಿ ಹಾಕಿದ್ವಿ ಅದೇ ಇದರಲ್ಲಿ 1 ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸಿಹಿ ಕರೆಕ್ಟಾಗಿ ಆಗುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಅನ್ನೋದಾದರೆ ಇನ್ನೂ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು. ನಾನು ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿರೋದ್ರಿಂದ ನೀರನ್ನು ನೋಡಿದ್ರಲ್ಲ, ಸ್ಪೂನಲ್ಲಾದರೆ ಒಂದು 4-5 ಸ್ಪೂನ್ ಹಾಕ್ಕೊಂಡ್ಮೇನೋ ಅಷ್ಟೇ. ಬೆಲ್ಲ ಕರಗಿನೂ ಕೂಡ ನೀರಿನಂಶ ಬರುತ್ತೆ. ಹಾಗಾಗಿ ನೋಡಿ, ಬೆಲ್ಲ ಕರಗಿದೆ. ಇವಾಗ ಇದನ್ನು ಒಂದು ಸಲ ಸೋಸ್ಕೊಳ್ಳೋಣ. ಬೆಲ್ಲದಲ್ಲಿ ಏನಾದರೂ ಕಲ್ಲು ಈ ಥರ ಎಲ್ಲ ಏನಾರು ಇದ್ದರೆ ಹೋಗುತ್ತೆ. ಹಾಗಾಗಿ ಫಿಲ್ಟ್ರ್ ಮಾಡ್ಕೊಂಡಾದಮೇಲೆ ಮತ್ತು ಅದೇ ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಂಡಂತಹ ಬೆಲ್ಲದ ಪಾಕನ ಸೇರಿಸ್ಕೊಂಡು ಕೈ ಆಡ್ಕೊಳ್ತಾನೇ ಇರಬೇಕಾಗುತ್ತೆ. ಇದನ್ನು ಸಿಮ್ಮಲ್ಲಿಟ್ಟೂ ಕೂಡ ಆಚೆ ಈಚೆ ಹೋಗಬೇಡಿ. ಏಕೆಂದರೆ ಪಾಕ ಬಂದಮೇಲೆ 1ರಿಂದ 2 ಸೆಕೆಂಡ್ ಜಾಸ್ತಿ ಉರಿನಲ್ಲಿದ್ರೂ ಕೂಡ ಕಡುಬು ಪಾಕ ಅಂತಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಕಜ್ಜಾಯ ತುಂಬ ಗಟ್ಟಿಯಾಗುತ್ತೆ. ಹಾಗಾಗಿ ನೋಡಿ, ಒಂದು ಪ್ಲೇಟು ಅಥವಾ ಬಟ್ಲಲ್ಲಿ ನೀರನ್ನ ಇಟ್ಕೊಂಡು ಈ ಥರ ಅವಾಗವಾಗ ನೋಡ್ಕೊಳ್ತಾ ಇರಬೇಕಾಗುತ್ತೆ. ನೋಡಿ, ಇದಿನ್ನೂ ಬಂದಿಲ್ಲ. ನೋಡಿ, ಈ ಥರ ಒಂದೇ ಕಡೆ ನಿಲ್ಲುತ್ತೆ ಬೆಲ್ಲದ ಪಾಕ. ಈ ಥರ ನಿಂತಿದೆ ಅಂತ ಅಂದರೆ ನಮಗೆ ಹದ ಬಂದಿದೆ ಅಂತೇಳಿ ಸ್ಪ್ರೆಡ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಇದನ್ನು ಅಂದರೆ ನಾವು ಮಾಡೋಷ್ಟರಲ್ಲೂ ಒಂದು 2ರಿಂದ 3 ಸಲ ಆ ಥರ ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ. ಒಂದೇ ಸಲ ನೋಡೋಣ ಅಂತ ಹೋದರೆ ಗೊತ್ತಾಗಲ್ಲ, ಒಂದೇ ಸಲ ಬಂದ್ಬಿಟ್ಟಿರುತ್ತೆ ಪಾಕ. ಹಾಗಾಗಿ ಈಗ ಮತ್ತೊಂದು ಸಲ ಚೆಕ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು. ಇವಾಗ ಸ್ಪ್ರೆಡ್ ಆಗ್ತಿಲ್ಲ ಬೆಲ್ಲದ ಪಾಕ, ಒಂದು ಕಡೆ ನಿಲ್ತಿದೆ. ಅದನ್ನು ಕೈಯಲ್ಲೂ ಕೂಡ ನೀಟಾಗಿ ಎತ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಇವಾಗ ನಾವು ಫ್ಲೇಮ್ನ ಆಫ್ ಮಾಡಿ ಇದಕ್ಕೆ ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತೀನಿ. ಇವಾಗ ನೀವು ಬಿಳಿ ಎಳ್ಳು, ಕೊಬ್ಬರಿ ಏನು ಬೇಕೋ ಅದನ್ನೆಲ್ಲ ಈ ಟೈಮಲ್ಲೇ ಹಾಕ್ಕೊಳ್ಬೋದು. ನೋಡ್ತಿದ್ದಿಲ್ಲ, ನಾನಿಲ್ಲಿ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಅನ್ನಿಸ್ಬೋದು ಇಷ್ಟು ಪಾಕಕ್ಕೆ ಅಷ್ಟೊಂದು ಅಕ್ಕಿ ಹಿಟ್ಟು ಪುಡಿ ಸಾಕಾಗುತ್ತಾ ಅಂತ. ಕರೆಕ್ಟು ಹದದಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ. ನೋಡ್ತಾ ಇರಿ. ಇವಾಗ ನಾವು ಮಾಡ್ಕೊಂಡಿರ್ತಕ್ಕಂಥ ಅಕ್ಕಿನ ಏನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸ್ವಲ್ಪನೇ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು ನೀವು. ನಾನು ತಗೊಂಡಿರೋ ಹಿಟ್ಟು ಬೆಲ್ಲದ ಪಾಕ ಎಲ್ಲ ಅಲ್ಲಿಗೆ ಕರೆಕ್ಟಾಗಿ ಸಮನಾಗಿ ಸರಿ ಹೋಗುತ್ತೆ. ಅದನ್ನು ಕೂಡ ತುಂಬ ನೀಟಾಗಿ ಬರುತ್ತೆ. ತುಂಬ ತೆಳುನೂ ಆಗಲ್ಲ, ಹಾಗಂತ ತುಂಬ ಗಟ್ಟಿ ಕೂಡ ಆಗಲ್ಲ. ನೋಡ್ತಿರ್ಬೋದು, ನೀಟಾಗಿ ರೆಡಿಯಾಗಿದೆ ಕಜ್ಜಾಯದ ಹಿಟ್ಟು. ನೋಡಿ, ಬೆಲ್ಲ ಕೂಡ ತುಂಬ ಬಿಳಿ ಬೆಲ್ಲ ಇದ್ದಿದ್ದರಿಂದ ಹಿಟ್ಟು ಕೂಡ ನೀಟಾಗಿ ಬಂದಿದೆ. ಈಗ ಕಜ್ಜಾಯನ ಬೇಯಿಸೋಣ. ತಣ್ಣಗಾಗ್ಲಿಕ್ಕೆ ಇಟ್ಬಿಟ್ಟು ಹಿಟ್ಟನ್ನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾಯಕ್ಕಿಟ್ಟು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಕೈಗೂ ಕೂಡ ಸ್ವಲ್ಪನೂ ಅಂಟಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ನಾನಿಲ್ಲಿ ಸ್ವಲ್ಪ ದೊಡ್ಡ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಅಂದರೆ ನಾನು ತೋರಿಸಿರ್ತಕ್ಕಂಥ ಪ್ರಮಾಣದಲ್ಲಿ ಒಂದು 20 ಕಜ್ಜಾಯ ಆಗುತ್ತೆ. ಡಿಪೆಂಡು, ನೀವು ಎಷ್ಟು ಸೈಜಲ್ಲಿ ವ್ಯತ್ಯಾಸ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ತಿದ್ದೀರಲ್ಲ, ಮೀಡಿಯಮ್ ಫ್ಲೇಮಲ್ಲಿ 2 ಬದಿನಲ್ಲೂ ನೀಟಾಗಿ ಬೇಯಿಸ್ಕೊಂಡ್ವಿ ಅಂತ ಅಂದರೆ ನಮಗೆ ಸಾಫ್ಟಾಗಿರ್ತಕ್ಕಂಥ ಕಜ್ಜಾಯ ರೆಡಿ ಆಗುತ್ತೆ. ಅಂದರೆ ಮೇಲೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಅದು ಉಬ್ಬಿ ಬಂದಿದೆ. ಆ ಥರ ಉಬ್ಬಿ ಬಂದ್ರಂತೂ ತುಂಬ ಸಾಫ್ಟಾಗಿರುತ್ತೆ ಒಳಗಡೆ. ಈ ಹದಕ್ಕೆ ಅಂದರೆ ಈ ಕಲರಿಗೆ ಬರೋ ಥರ ಬೇಯಿಸ್ಕೊಳ್ಬೇಕಾಗತ್ತೆ. ಎಲ್ಲವನ್ನು ನಾನು ಇದೇ ಥರ ಎಣ್ಣೆಯಲ್ಲಿ ಕರ್ದಿದ್ದೀನಿ. ನೋಡ್ತಿದ್ದೀರಲ್ಲ, ನಾನು ಸ್ವಲ್ಪ ಸೈಜ್ ದೊಡ್ಡದು ಮಾಡಿದ್ದೀನಿ. ಮೀಡಿಯಮ್ಮಲ್ಲಿ ಮಾಡಿಕೊಂಡ್ರೆ ನಿಮಗೆ ಒಂದು 20-25 ಕಜ್ಜಾಯ ತನಕ ಆಗುತ್ತೆ. ನಾನು ಮಾಡಿರೋದ್ರಲ್ಲಿ ಒಂದು 10-15 ಆ ಥರ ಆಗಿದೆ. ನೋಡ್ತಿದ್ದೀರಲ್ಲ,
ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ದೀಪಾವಳಿ ಹಬ್ಬಕ್ಕೆ ಮರಿದೆ ನಾನು ತೋರಿಸಿರ್ತಕ್ಕಂಥ ಈಸಿ ಮೆಥಡಲ್ಲಿ ಕಜ್ಜಾಯನ ಮನೆಯಲ್ಲೇ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ನೀವು ಬೇಕು ಅಂತ ಅಂದಾಗ ಆರಾಮಾಗಿ ಮನೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಹದ ಹಾಳಾಗಲ್ಲ. ನೋಡಿ, ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.